ಇವತ್ತು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡದೆ ನಿರ್ಲಕ್ಷ್ಯ ವಹಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಈ ತರದೊಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಕಾರ್ಯಕ್ರಮ ಆಗಿದೆ. ಗಣ್ಯಾತಿ ಗಣ್ಯರನ್ನ ವೆಲ್ಕಮ್ ಮಾಡಲಾಗಿದೆ. ಇದಕ್ಕೆ ಆದರೆ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿಲ್ವಾ? ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. 2024ರಲ್ಲಿ ತುಂಗಭದ್ರಾ ಕ್ರಸ್ಟ್ ಗೇಟ್ 19 ಕೊಚ್ಕೊಂಡು ಹೋಗಿತ್ತು. ಇದೀಗ ಇವತ್ತು ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಆಗ್ತಾ ಇದೆ. ಸರ್ಕಾರವು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕರಿಬೇಕಾಗಿತ್ತು. ಆದರೆ ಸರ್ಕಾರಕ್ಕೆ ಈ ದೊಡ್ಡತನ ಕಾಣ್ತಾ ಇಲ್ಲ ಅಂತ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕರೆದಿದ್ದಾರೋ ಇಲ್ವೋ ಕ್ಲಾರಿಟಿಯನ್ನು ಸರ್ಕಾರದ ಕಡೆಯಿಂದ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಬರಬೇಕು. ಇಲ್ಲಪ್ಪ ಕರೆದಿದ್ದಾರೆ, ನಾನು ಹೋಗ್ತಾ ಇಲ್ಲ, ಇಲ್ಲ ನಂಗೆ ಕರೆದೇ ಇಲ್ಲ, ಇಲ್ಲ ನಾನು ವಿಶ್ರಾಂತಿಯಲ್ಲಿದ್ದೀನಿ, ಈ ಥರದ್ದು ಏನಾದರೂ ಒಂದು. ಆದರೆ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕರೆದಿಲ್ಲ ಅನ್ನುವಂಥ ವಿಚಾರವನ್ನು ಇದೀಗ ಬೇಸರವಾಗಿ ಹೊರಹಾಕ್ತಾ ಇದ್ದಾರೆ. ಇದು ಬೇರೆ ಥರದ ಮೆಸೇಜ್ ಪಾಸ್ ಆಗತ್ತೆ. ಬಟ್ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ನೋಡಬೇಕಾಗತ್ತೆ. ತುಂಗಭದ್ರಾ ಡ್ಯಾಮ್ 19ನೇ ಗೇಟ್ ಮುರಿದು ಹೋಗಿತ್ತು. ಅಪಾರ ಪ್ರಮಾಣದ ನೀರು ವ್ಯರ್ಥವಾಗುವಂಥ ಸಮಯದಲ್ಲಿ ತಕ್ಷಣವೇ ಸರ್ಕಾರ ಕಾರ್ಯಪ್ರವೃತ್ತರಾಗಿ 7 ದಿನಗಳಲ್ಲಿ 19ನೇ ಗೇಟನ್ನು ಪುನಃ ಸಿದ್ಧ ಮಾಡಿ ಅಳವಡಿಸಿ ರೈತರ ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ಯಾವಾಗ? ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಆದರೆ ಅಂಥ ಸಿದ್ದರಾಮಯ್ಯನವರನ್ನು ಈಗ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನೋ ಬೇಸರವನ್ನು ಅವರ ಅಭಿಮಾನಿಗಳು ಹೊರಹಾಕ್ತಾ ಇರೋದು. ಕರೆದಿದ್ದಾರೋ ಇಲ್ವೋ ಇದ್ರ ಬಗ್ಗೆ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಥರದೊಂದು ಚರ್ಚೆ ಸಾಕಷ್ಟು ಆರೋಪ, ಪ್ರತ್ಯಾರೋಪ, ಆಕ್ರೋಶ, ಅಸಮಾಧಾನಗಳಿಗೆ ಕಾರಣ ಆಗ್ತಾ ಇದೆ. ಆಹ್ವಾನ ಮಾಡಬೇಕಿತ್ತು ಅಂತ ನಾನು ಮನವಿ ಮಾಡಿದ್ದೆ. ನಾನು ಕೂಡ ಕರೆದಿದ್ದೆ ನೀವು ಬರಬೇಕು ಅಂತೇಳಿ. ಸೊ ಅವ್ರು ಹೇಳಿದ್ದಾರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇನ್ನೊಂದು ಸರಿ ನಾನು ಬರ್ತೀನಿ, ವಿಸಿಟ್ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕಿತ್ತು ಅಂತ ನಾನು ಮನವಿ ಮಾಡಿದ್ದೆ. ನಾನು ಕೂಡ ಕರೆದಿದ್ದೆ ನೀವು ಬರಬೇಕು ಅಂತೇಳಿ. ಸೊ ಅವ್ರು ಹೇಳಿದ್ದಾರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇನ್ನೊಂದು ಸರಿ ನಾನು ಬರ್ತೀನಿ, ವಿಸಿಟ್ ಮಾಡ್ತೀನಿ ಅಂತಕ್ಕಂಥ ಮಾತು